ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಸಂಜೆ ಸ್ನ್ಯಾಕ್ಸಿಗೆ ಮತ್ತು ಊಟ ತಿಂಡಿ ಜೊತೆಗೆ ಸೈಡ್ಸ್ಗೆ ಹಬ್ಬ ಸ್ಪೆಷಲ್ ಡೇಸ್ಗಳಿಗೆ ಮಾಡ್ಕೊಳ್ಬೋದಾದಂತಹ ಮಸಾಲ ವಡೆ ಮತ್ತು ಬೋಂಡ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ವಡೆ ಮತ್ತು ಬೋಂಡನ ಎಲ್ಲರ ಮನೆಗೂ ಮಾಡ್ತಾರೆ, ಆದರೆ ಅದನ್ನ ಗರಿ ಗರಿಯಾಗಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ. ಇದನ್ನ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ಕಡಲೆಬೇಳೆನ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇದು ನೆನೆಸಿರೋ ಕಡಲೆಬೇಳೆ. ಇವಾಗ ಈ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಪೂರ್ತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಲ್ಲಿ 5 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಮತ್ತು 3ರಿಂದ 4 ಚಕ್ಕೆ, 1-2 ಲವಂಗ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಫುಲ್ಲಾಗಿ ಹಾಕ್ಕೊಂಬೇಡಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಚ್ಚಿ ಹಾಕ್ಕೊಂಡ್ರೆ ನೀಟಾಗಿ ಗ್ರೈಂಡ್ ಆಗುತ್ತೆ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ ಇಷ್ಟುವೇ ಮಿಕ್ಸಿ ಜಾರಲ್ಲಿ ಕಡಲೆಬೇಳೆ ಜೊತೆ ಗ್ರೈಂಡ್ ಮಾಡ್ಕೊತೀನಿ. ಪೂರ್ತಿ ಫೈನಾಗಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕಡಲೆಬೇಳೆನ ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ನಾನಿಲ್ಲಿ ಪೂರ್ತಿ ಫೈನಾಗಿ ರುಬ್ಕೊಂಡಿಲ್ಲ, ಸ್ವಲ್ಪ ಕಡಲೆಬೇಳೆ ಇರಬೇಕು, ಆ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನೋಡಿ, ಕಡಲೆಬೇಳೆ ರುಬ್ಕೊಂಡಿರೋದೆಲ್ಲ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ವಡೆ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಆದ್ದರಿಂದ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊತೀನಿ. ಇಲ್ಲಿ ನಾನು ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೀನಿ. ಆದಷ್ಟು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಹಚ್ಚಿಟ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು 2 ಸಣ್ಣಗೆ ಹಚ್ಕೊಂಡು ಹಾಕ್ಕೊಬೇಕು. ಇಲ್ಲಿ ಬೇಕಂದರೆ ನೀವು ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಬೋದು. ನಾನು ಹಾಕ್ತಾಯಿಲ್ಲ. ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ. ಇದು ಬೇಕಿಂಗ್ ಸೋಡಾ. ಸ್ವಲ್ಪ ಹಾಕೋದ್ರಿಂದ ವಡೆ ಗರಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಮತ್ತು ಬೇಕಿಂಗ್ ಸೋಡಾ ವಡೆಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನೀರು ಹಾಕ್ಕೊಬಾರ್ದು. ಏನು ಕಡಲೆ ಹಿಟ್ಟು ರುಬ್ಕೊಂಡಿದ್ವು ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವೇನಾದರೂ ವಡೆಗೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಲೇಟಾಗೆ ವಡೆನ ನಾನು ಮಾಡ್ಕೊತೀನಿ ಅನ್ನೋದಾದರೆ ಉಪ್ಪನ್ನ ನೀವು ವಡೆ ಮಾಡ್ಕೊಬೇಕಾದ್ರೆ ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನೀಟಾಗೆಲ್ಲ ಕಲಸಿಟ್ಕೊಂಡಿದ್ದೀನಿ. ಇವಾಗ ಬೋಂಡ ಹೇಗೆ ಮಾಡೋದು, ಬೋಂಡದಿಟ್ಟು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ 1 ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈ 1 ಬೌಲ್ ಕಡಲೆ ಹಿಟ್ಟಿಗೆ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇವಾಗ ಸ್ವಲ್ಪ 1-2 ಚಿಟಿಕೆಯಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ. ಬೋಂಡ ಗರಿಯಾಗಿ ಬರೋಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಬೇಕು. ಬೇಕಂದರೆ ಜೀರಿಗೆ ಜೊತೆಗೆ ಸೋಂಪು ಹಾಕ್ಕೊಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನೋಡಿ, ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಚಿಲ್ಲಿ ಪೌಡ್ರು. ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇವಾಗ ನಾನಿಲ್ಲಿ 1-2 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು 1-2 ದಪ್ಪದು ಈರುಳ್ಳಿ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ.
ಇದೆಲ್ಲ ನಾನು ಈ ಕಡಲೆ ಹಿಟ್ಟು ಜೊತೆಗೆ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಪೌಡ್ರು, ಆದ್ದರಿಂದ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಇದು ಅಷ್ಟೇ, ನೀವು ಬೋಂಡ ಯಾವಾಗ ಹಾಕ್ತೀರೋ ಆವಾಗ ಕಲಿಸ್ಕೊಳ್ಳಿ ನೀರು ಹಾಕ್ಕೊಂಡು. ನೋಡಿ, ಕಲಿಸ್ಕೊಂಡಿರೋದು ಈ ಹದ ಇರಬೇಕು. ತುಂಬ ತೆಳುವಾಗೂ ಕಲಿಸ್ಕೊಬಾರ್ದು ಮತ್ತು ಗಟ್ಟಿಯಾಗೂ ಕಲಿಸ್ಕೊಬಾರ್ದು. ನೀವು ಬೋಂಡ ಹಾಕ್ಕೊಳ್ಳೋದಕ್ಕಿಂತ ತುಂಬ ಮೊದಲೇ ಕಲಸಿಟ್ಟಿದ್ರೆ ಇದು ತೆಳುವಾಗ್ಬಿಡುತ್ತೆ. ಉಪ್ಪು ಮತ್ತು ಈರುಳ್ಳಿ ಹಾಕಿರೋದ್ರಿಂದ ಬೋಂಡ ಹಿಟ್ಟು ತೆಳುವಾಗುತ್ತೆ. ಇವಾಗ ವಡೆ ಮತ್ತು ಬೋಂಡ ಹಿಟ್ಟು ಎರಡೂ ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಇವಾಗ ಬಿಸಿ ಇಟ್ಟಾದಮೇಲೆ ಫಸ್ಟಿಗೆ ನಾನು ವಡೆ ಹಾಕ್ಕೊತೀನಿ. ನಾವು ವಡೆ ಎಷ್ಟು ದೊಡ್ಡದಾಗಿ ಮಾಡ್ಕೊತೀವಿ ನೋಡಿಕೊಂಡು ಅಷ್ಟು ವಡೆ ಹಿಟ್ಟನ್ನ ತಗೊಂಡು ಉಂಡೆ ಮಾಡಿ ಇಟ್ಕೊಬೇಕು. ನೋಡಿ, ನಾನು ಇಷ್ಟಿಷ್ಟು ತಗೊಂಡು ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ. ಇಷ್ಟಿಷ್ಟು ವಡೆ ಹಿಟ್ಟು ತಗೊಂಡು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ. ಎಲ್ಲ ಹಿಟ್ಟು ಒಂದೇ ಸಲ ಉಂಡೆ ಮಾಡಿ ಇಟ್ಕೊಂಡು ಇವಾಗ ಇನ್ನೊಂದು ಕಡೆ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಬಾಕ್ಸ್ದು ಒಂದು ಕ್ಯಾಪ್ ತಗೊಂಡಿದ್ದೀನಿ, ಚಿಕ್ಕದು. ಈ ಕ್ಯಾಪ್ ಮೇಲೆ ಈ ಥರ ಉಂಡೆ ತಗೊಂಡು ಹೀಗೆ ತಟ್ಟಿ ವಡೆ ಯಾವ ಸೈಜ್ ಬೇಕು ನೋಡಿಕೊಂಡು ಹಾಕ್ಕೊಬೇಕು. ನೋಡಿ, ನಿಮಗೆ ಮಂದ ಬೇಕಾ ಅಥವಾ ತೆಳುವಾಗಿ ಬೇಕಾ, ಎಷ್ಟು ದೊಡ್ಡದು ಬೇಕಾದರೂ ತಟ್ಟಿ ಈ ರೀತಿ ತೆಗೆದು ಹಾಕ್ಬೋದು. ತುಂಬ ಈಸಿ. ಈ ಥರ ಒಂದು ಪ್ಲೇಟ್ ತಗೊಂಡು ವಡೆನ ಹಾಕ್ಕೊಬೋದು. ಪ್ಲೇಟ್ ಬದಲು ಬಾಳೆ ಎಲೆ ಅಥವಾ ಒಂದು ಕವರ್ ತಗೊಂಡು ಕವರ್ ಮೇಲೂ ಕೂಡ ತಟ್ಟ ಹಾಕ್ಕೊಬೋದು ಈ ರೀತಿ. ನೋಡಿ, ಎಲ್ಲ ವಡೆನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ನ ಮೀಡಿಯಮ್ ಊರಿನಲ್ಲಿ ಇಟ್ಕೊಬೇಕು. ತುಂಬ ದೊಡ್ಡದಾಗಿ ಇಟ್ಕೊಂಡ್ರೆ ಒಳಗಡೆ ಎಲ್ಲನೂ ನೀಟಾಗಿ ಬೇಯೋದಿಲ್ಲ. ಆದ್ದರಿಂದ ಮೀಡಿಯಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕು. ವಡೆನ ಒಂದೊಂದೇ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಗ್ಯಾಸ್ ತುಂಬ ಸಣ್ಣ ಊರಿನಲ್ಲಿ ಇಟ್ಕೊಂಡ್ರೂ ವಡೆ ಅಥವಾ ಬೋಂಡ ಯಾವುದಾದ್ರೂ ಪರವಾಗಿಲ್ಲ, ಎಣ್ಣೆ ಹೀರ್ಕೊಳ್ಳುತ್ತೆ. ತುಂಬ ದಪ್ಪ ಊರಿನಲ್ಲಿ ಇಟ್ಕೊಂಡ್ರೆ ಮೇಲ್ ಮಾತ್ರ ಬೇಯುತ್ತೆ, ಒಳಗಡೆ ಎಲ್ಲನೂ ಹಸಿ ಹಸಿ ಆಗೇ ಇರುತ್ತೆ. ಆದ್ದರಿಂದ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ಎರಡು ಸೈಡು ಟರ್ನ್ ಮಾಡಿ ಬೇಯಿಸ್ಕೊಂಡು ನೋಡಿ, ವಡೆ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ತಕ್ಕೊಂಬಿಡ್ತೀನಿ. ನೆಕ್ಸ್ಟು ಇವಾಗ ಬೋಂಡ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಬೋಂಡ ಹಿಟ್ಟು ತಗೊಂಡು ಈ ರೀತಿ ಒಂದೊಂದೇ ಬೋಂಡ ತೆಗೆದು ಹಾಕ್ಕೊಬೇಕು. ಇದನ್ನು ಉಂಡೆ ಮಾಡಿ ಹಾಕಬಾರ್ದು. ಉಂಡೆ ಕಟ್ಟು ಹಾಕ್ತಲೇನೆ ನಾವು ಹೇಗೆ ಎತ್ಕೊತೀವೋ ಅದೇ ರೀತಿ ಸಣ್ಣದಾಗಿ ಹೀಗೆ ಹಾಕ್ಕೊಳೋದು. ಪೂರ್ತಿಯಾಗಿ ರೌಂಡ್ ಶೇಪಲ್ಲಿ ಉಂಡೆ ಕಟ್ಟು ಹಾಕ್ಕೊಂಡ್ರೆ ಗರಿಯಾಗಿ ಬರೋದಿಲ್ಲ. ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಒಂಥರ ಸಾಫ್ಟ್ ಆಗಿಬಿಡುತ್ತೆ. ಆದ್ದರಿಂದ ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಒಳಗಡೆ ಎಲ್ಲನೂ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ರೀತಿ ಎಲ್ಲ ಬೋಂಡಗಳನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಬೋಂಡನೂ ಅಷ್ಟೇನೆ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಗ್ಯಾಸು ಬೇಯಿಸ್ಕೊತಾ ಇದ್ದೀನಿ. ಎರಡು ಸೈಡು ನೀಟಾಗಿ ಟರ್ನ್ ಮಾಡಿಕೊಂಡು ಆವಾಗವಾಗ ಟರ್ನ್ ಮಾಡ್ತಾ ಬೇಯಿಸ್ಕೊಬೇಕು. ನಾನಿಲ್ಲಿ ಮೀಡಿಯಮ್ ಊರಿನಲ್ಲೇ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ತಕ್ಕೊಂಬಿಡ್ತೀನಿ. ನೋಡಿ, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ, ಗರಿಯಾಗಿದೆ. ಬೇಗನೆ ಕೂಡ ಮಾಡ್ಕೊಬೋದು. ಕಡಲೆಬೇಳೆ ಒಂದು ನೆನೆಸ್ಬಿಟ್ರೆ ವಡೆ ಬೇಗ ಈಸಿಯಾಗಿ ಆಗಿಬಿಡುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.